ಬದುಕಿನ ಭಾವಲಹರಿ ಅಮೃತವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ತಗೊಳ್ಳಿ ಮಾವ, ಇದು ಯಾವ್ದ್ರಲ್ಲಾದ್ರೂ ಒಂದು ಅಂಚೆ ಅವ್ರು ಕಳ್ಸಿರೋದಾಗಿರುತ್ತೆ. ಅವ್ರು ಸರಿಯಾದ ರಹಸ್ಯ ಸಂಖ್ಯೆ ಕಳ್ಸಿರ್ತಾರೆ. ಸರಿ ಬಾ, ಅದು ಒಂದು ನಡೆದು ಹೋಗ್ಬಿಡ್ಲಿ. ಬಾ ಶ್ರೀಕಾಂತ್. ಕವರ್ ಹಾಕು. ಇದೇ ಕಡೆ ಅಟೆಂಪ್ಟ್ ಅಮ್ಮ. ಓಪನ್ ಆದರೆ ಸರಿ, ಇಲ್ಲಾಂದರೆ ಓಡಿಸ್ಲೇಬೇಕು. What a surprise. What a miracle. Amrita, unbelievable. Unbelievable. ಹೌದು ರೀ, ಇದನ್ನ ನಂಬೋಕೆ ಸಾಧ್ಯ ಇಲ್ಲ. ಅಮೃತ, ನಿನ್ನ ಪ್ರಯತ್ನ ಸಾರ್ಥಕ ಆಯ್ತಮ್ಮ. ನಾನು ಹೇಳಿರ್ಲಿಲ್ವಮ್ಮವ್ವ, ಈ ಜಾಹೀರಾತಿಗೆ ಅವ್ರು ಖಂಡಿತ ಸ್ಪಂದಿಸ್ತಾರೆ ಅಂತ. ಈ ರಹಸ್ಯ ಅಂಕಿಗಳನ್ನ ಅವರೇ ಕಳಿಸಿರೋದು. ಅಲ್ಲಿಗೆ ನನ್ನ ನಂಬಿಕೆ ನಿಜ ಆಯ್ತು.
ಅವ್ರು ಬದುಕಿದ್ದಾರೆ ಅನ್ನೋದನ್ನ ದೇವ್ರು ಮತ್ತೆ ಸಾಬೀತು ಮಾಡಿದ್ದಾನೆ. ಏನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಯಾವುದೋ ಒಂದು ಶಕ್ತಿ ಚೈತನ್ಯ ನಿನ್ ಜೊತೆಗಿದೆ. ದೇವರ ದಯೆಯಿಂದ ಲಾಕರ್ ಓಪನ್ ಆಯ್ತಮ್ಮ. ಕಂಪನಿ ಓಪನಿಂಗ್ ಡಾಕ್ಯುಮೆಂಟ್ಸ್ ಅಮ್ಮ. ಇಟ್ಕೋ. ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ಸ್. ಇವೆರಡು ಇಂಪಾರ್ಟೆಂಟ್ ಆಗಿದ್ದು. ಶ್ರೀಕಾಂತ್ ಆಲ್ಟ್ರಿಗೆ ಫೋನ್ ಮಾಡಿ ಡಾಕ್ಯುಮೆಂಟ್ ಸಿಕ್ತು ಅಂತ ಹೇಳ್ಬಿಡು. ಸರಿಣ್ಣ. ಬಾಬಾ, ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ಗೋಲ್ಡ್ ಇಟ್ಟಿದೆ ಅಂತ ಹಿಂದೆ ವಿಜಯ್ ಯಾವಾಗಲೂ ನನ್ನ ಹತ್ರ ಹೇಳಿದ. ಒಡವೆನಾ? ಯಾವುದು ಇಲ್ವಲ್ಲಮ್ಮ. ಮೋಸ್ಟ್ಲಿ ವಿಜಯ್ ಎಲ್ಲ ಬ್ಯಾಂಕ್ ಲಾಕಲ್ಲಿ ಇಟ್ಟಿರ್ತಾನಷ್ಟೆ. ಸದ್ಯ ಡಾಕ್ಯುಮೆಂಟ್ ಸಿಗ್ತಲ್ಲ, ದಿಸ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಅವರಿದ್ದಾರೆ, ಎಲ್ಲೋ ಒಂದ್ ಕಡೆ ಇದ್ದಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಆದ್ರೆ ಅವ್ರು ಯಾಕೆ ಬರಲಿಲ್ಲ? ಈ ಕಾಗದ ಮಾತ್ರ ಯಾಕೆ ಕಳ್ಸಿದ್ರು? ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಆ ಅಮೃತಂಗೆ ಯಾಕ ಪತ್ರಗಳನ್ನ ಕೊಡಕ್ ಹೋದೆ? ಅಮ್ಮ, ಆ ಅಮೃತ ಸಾಮಾನ್ಯದವಳಲ್ಲ. ಲಾಕರ್ ಹೊಡೆದಿದ್ರೆ ಅವಳು ಅನುಮಾನದಿಂದ ಪೋಸ್ಟ್ ಆಫೀಸ್ನಲ್ಲೂ ಪೋಸ್ಟ್ ಮ್ಯಾನು ವಿಚಾರಿಸಿರೋಳು. ಆ ಪೋಸ್ಟ್ ಮ್ಯಾನು ನನ್ನ ಕೈಗೆ ಲೆಟರ್ಸ್ ಕೊಟ್ಟೆ ಅಂತ ಹೇಳೋನು. ಆಗ ನಾನು ಸಿಕ್ಕಾಕೋತಿರ್ಲಿಲ್ವಾ? ಲಾಕರ್ ಹೊಡೆದ್ಮೇಲೆ ಸತ್ಯ ಗೊತ್ತಾಗಿದ್ರೆ ಅವಳ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗ್ತಿತ್ತು? ಒಳಗೆ ಗುರ್ರು ಅಂದ್ಕೊಂಡು ತೆಪ್ಪಗಾಗ್ತಿದ್ಲು. ಅದೇನೋ ಸರಿನೇ. ಆದರೆ ಮಾವ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಲಾಕರ್ ಹೊಡಿತೀನಿ ಅಂದ್ರಲ್ಲ, ಅದಕ್ಕೆ ಭಯ ಆಯಿತು. ನೋಡು, ಅದರೊಳಗೆ ಒಡವೆ ಇದ್ದಿದ್ದು ಶಕುಂತಲಾ ಅತ್ತೆ ಗೊತ್ತಿದೆ. ಲಾಕರ್ ಹೊಡೆದಾಗ ಶಕುಂತಲಾ ಅತ್ತೆಗೆ ಅನುಮಾನ ಬಂದಿದ್ರೆ ಏನು ಗತಿ? ಎದುರಿಗೆ ಪೊಲೀಸ್ನವ್ರು ಇರ್ತಿದ್ರು. ಅವರು ಫಿಂಗರ್ ಪ್ರಿಂಟು ಅದು ಇದು ಅಂತ ಶುರು ಮಾಡಿದರೆ ನಾವಿಬ್ರು ರೆಡ್ ಹ್ಯಾಂಡಾಗಿ ತಗ್ಲಾಕೋತಿದ್ವಿ. ಆದರೂ ನೀನು ಅವಳಿಗೆ ಆ ಪತ್ರಗಳನ್ನ ಕೊಡಬಾರ್ದಾಗಿತ್ತು. ಈಗೇನಾಯಿತು? ಅದರಲ್ಲಿ ದೊಡ್ಡವೆ ನಾವು ತೊಗೊಂಡಿದ್ದೀವಲ್ಲ, ಆ ಕಾಗದ ಪತ್ರ ಏನು ತಲೆ ಮೇಲೆ ಹಾಕೋತೀಯಾ? ಅಯ್ಯೋ ವರ್ಷ, ಅದು ಹಾಗಲ್ಲ ಕಣೆ. ಯಾವನೋ ಏನೋ ಬರ್ದಾಗ್ದ ಅದು ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಕ್ಲಿಕ್ ಆಗಿ ಪಕ್ಕಂತ ಲಾಕರ್ ತೆಕ್ಕೊಂತು. ಆ ಅಮೃತ ಇದಕ್ಕೆ ಕಾಯ್ಕೊಂಡಿದ್ಲು. ಇನ್ನು ಅವಳಿಗೆ ಹುಚ್ಚು ಕೆರಳತ್ತೆ ನೋಡ್ತಿರು. ವಿಜಯ್ ಅಳಿಯಂದ್ರು ಬದುಕಿದ್ದಾರೆ ಅನ್ನೋದು ಸಾಬೀತಾಯ್ತು ಅಂತ ಅಲ್ಲೇ ಬೊಬ್ಬೆ ಹೊಡಿಯಕ್ಕೆ ಶುರು ಮಾಡಿರ್ಲಿಲ್ವಾ? ಅಮ್ಮ, ವಿಜಯ್ ಬಾವ ಬದುಕಿದ್ರು ಬದುಕಿರ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ಅವ್ರು ಪ್ಲೇನ್ ಕ್ರ್ಯಾಶಲ್ಲಿ ಸತ್ತಿಲ್ವೇನಪ್ಪ? ಪ್ಲೇನಲ್ಲಿ ಸತ್ತಿಲ್ದೇ ಇದ್ರೆ ಏನೋ, ಅವ್ನು ಬದುಕಿರಕ್ಕಂತೂ ಸಾಧ್ಯ ಇಲ್ಲ. ಕೊಲೆ ಆಗಿರೋನು ಎಲ್ಲಿಂದ ಬರ್ತಾನೆ? ಏನು, ವಿಜಯ್ ಬಾವ ಕೊಲೆ ಆಗಿದಾರಾ? ಕೊಲೆ ಅಂದ್ರೆ ಯಾರೋ ವಿಜಯ್ ಒಬ್ಬನ್ನೇ ಕೊಲೆ ಮಾಡಿದ್ದಾರೆ ಅಂತ ಅಲ್ಲ. ಆ ಪೈಲಟು ಇಡೀ ವಿಮಾನನೇ ತಗೊಂಡೋಗಿ ಗುದ್ದಿಲ್ವಾ? ಒಳಗಿರೋರ್ನೆಲ್ಲ ಸಾಯಿಸ್ಲಿಲ್ವಾ? ಅದು ಕೊಲೆ ಅಲ್ಲದೆ ಇನ್ನೇನು? ಅದಕ್ಕೆ ಹಾಗಂದೆ. ಅಮ್ಮ, ನೀನು ಹೀಗೆ ಯಾರ ಹತ್ರ ಮಾತಾಡಿದ್ರೆ ನೀನು ತಗೊಂಡೋಗಿ ಒಳಗಾಗ್ತಾರಷ್ಟೇ. ಅದೆಲ್ಲ ಏನೂ ಇಲ್ಲ ಬಿಡು. ಸರಿ, ನಾನಿನ್ನು ಹೊರಡ್ತೀನಿ. ಒಡವೆಗಳನ್ನ ನನಗೆ ಕೊಟ್ಬಿಡು. ಅವು ನಿನ್ನ ಹತ್ರ ಇದ್ರೆ ಡೇಂಜರು. ಅದನ್ನು ತಗೊಂಡೋಗಿ ಎಲ್ಲಿಡ್ತೀಯಾ? ಎಲ್ಲೋ ಇಡ್ತೀನಿ. ಲಕ್ಷ ಲಕ್ಷ ದುಡ್ಡಿಟ್ಟಿರೋಳಿಗೆ ಇದೆಯೋ ಮಹಾ. ಏನು ಲಕ್ಷ ಲಕ್ಷ ದುಡ್ಡ?
ಎಲ್ಲಿ ತಮ್ಮ ಅಷ್ಟೊಂದು ದುಡ್ಡು? ಈಗೆಲ್ಲಿದೆ ಲಕ್ಷ? ಅದು ಹಿಂದೆ ಲಾಟ್ರಿ ಹೊಡೆದಾಗ ಇಟ್ಟಿರ್ಲಿಲ್ವಾ, ಅದಕ್ಕೆ ಹಾಗಂದೆ. ಅದು ಬಿಡು, ಒಡವೆಗಳನ್ನ ನಿಮ್ಮ ಶಕುಂತಲ ಅತ್ತೆ ಅಕಸ್ಮಾತ್ ಏನಾದರೂ ನೋಡಿದ್ರೆ ನಾವಿಬ್ರು ಸಿಕ್ಕಾಕೋತೀವಿ. ಪಟ್ಟ ಕಷ್ಟ ಎಲ್ಲ ಹೊಳೆಯಲ್ಲಿ ಹುಣ್ಸೆನ್ ತೊಳ್ದಾಗ ಆಗತ್ತೆ. ಒಡವೆಗಳನ್ನ ನನಗೆ ಕೊಟ್ಬಿಡು. ಸರಿ, ಕೊಡ್ತೀನಿ. ಹುಷಾರು ನೋಡು, ಅದ್ರಲ್ಲಿ ಅರ್ಧ ಪಾಲು ನನಗೆ ಬಂದ್ಬಿಡ್ಬೇಕು. ಅದನ್ನು ಏಮಾರಿಸ್ಬೇಡ. ಆಯಿತು ಕಣೆ, ಕೊಡ್ತೀನಿ, ನಡಿ. ಬಾ. ಯಾರು ಇವರು? ಈ ಫೋಟೋ ನನಗೆ ಯಾಕೆ ಕೊಟ್ರು? ಈ ಫೋಟೋದಲ್ಲಿರೋ ವ್ಯಕ್ತಿ ತುಂಬ ಬೇಕಾದವರು. ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ನನಗೇನು ನೆನಪಾಗ್ತಿಲ್ಲ. ಯಾವುದಿದೆ ಅನ್ನೋ ನಂಬರ್? ಹಲೋ, ಹೂಸ್ ದಿಸ್? ಏಯ್, ಎಲ್ಲೋ ಇದೆಯಾ? ಮಾತಾಡೋ, ನಾನು ಈಗಲೇ ಬರ್ತಾ ಇದ್ದೀನಿ. ಏಯ್, ಎಲ್ಲಿದ್ಯಾ ಹೇಳೋ? ಮಾತಾಡೋ, ಮಾತಾಡಲೇ. ಈ ವಾಯ್ಸ್ ತುಂಬ ಪರಿಚಯದ ವಾಯ್ಸ್. ಯಾರ್ದು? ಇವತ್ತು ಮಾತ್ರ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಎಲ್ಲಿದ್ಯಾ ಹೇಳೋ, ನಾನು ಅಲ್ಲಿಗೆ ಬರ್ತೀನಿ. ವಿಜಯ್ ದೇಸಾಯಿದು ಧ್ವನಿ ಇದ್ದಂಗಿದೆಯಲ್ಲ. ಇವತ್ತು ನಿನ್ನ ಕೊಲ್ದೆ ಸುಮ್ಮನೆ ಬಿಡೋದಿಲ್ಲ ಕಣೋ. ಹಲೋ 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 ಹಲೋ, ಸಾರಿ ಸರ್, ನಾನು ಏನೇನೋ ಮಾತಾಡ್ಬಿಟ್ಟೆ ಅನ್ಸುತ್ತೆ. ನನಗೇನೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ರಾಂಗ್ ನಂಬರ್. ಬ್ರೋ, ಯಾರ್ದು ಫೋನ್? ಅಜಯ್. ಒಬ್ಬ ಅಜಯ್ ಸತ್ತೋಗಿದ್ದಾನೆ ಅನ್ನೋದು ಒಂದು ಶಾಕ್. ಈ ಅಜಯ್ ಧ್ವನಿ ವಿಜಯ್ ದೇಸಾಯಿ ಥರನೇ ಇರೋದು ಇನ್ನೊಂದು ಶಾಕ್. ಏನು ಹೇಳ್ತಾ ಇದೆಯಾ ಬ್ರೋ? ಇವನ್ ಧ್ವನಿ ವಿಜಯ್ ದೇಸಾಯಿ ಥರ ಇದೆಯಾ? ಹೌದು, ಒಂದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ವಿಜಯ್ ಮಾತಾಡ್ದ ಥರನೇ ಇತ್ತು. ಇದ್ಯಾಕೆ ಸಾಧ್ಯ ಬ್ರೋ? ಗಾಳಕ್ಕೆ ಇಳಿತಾ ಇಳಿತಾ ತುಂಬಾನೇ ನಿಗೂಢ ಆಗ್ತಾ ಇದೆ. ರಹಸ್ಯ ಏನು ಅಂತ ಫಸ್ಟ್ ಕಂಡುಹಿಡಿಬೇಕು. ಎಸ್. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಇದು ಅವ್ರ ಕೈ ಬರಹಾನೇನಾ? ಗೊತ್ತೇ ಆಗ್ತಿಲ್ವಲ್ಲ. ಈ ರಹಸ್ಯ ಸಂಖ್ಯೆನ ಅವ್ರು ಯಾವ ಜಾಗದಿಂದ ಬರ್ದು ಕಳ್ಸಿರ್ಬೋದು?
ಅದ್ರ ಮೇಲೆಲ್ಲೂ ವಿಳಾಸನೂ ಕಾಣ್ತಿಲ್ಲ. ಅಂಚೆ ಕಚೇರಿ ಮುದ್ರಣ, ಜಯನಗರ 10. ಅಂದ್ರೆ ಇದನ್ನ ಜಯನಗರ ಅಂಚೆಗೆ ಹಾಕಿದ್ದಾರೆ. ಅಂದಮೇಲೆ ಅವ್ರು ಜಯನಗರದಲ್ಲೇ ಇದ್ದಾರೆ ಅನ್ಸತ್ತೆ. ಅಲ್ಲಿನ ಅಂಚೆ ಕಚೇರಿಗೆ ಹೋಗಿ ವಿಚಾರಿಸಿದ್ರೆ ಏನಾದರೂ ಸುಳ್ಳು ಸಿಗ್ಬೋದು. ಹಾಂ, ಸಮಯ ಸಿಗ್ದಾಗ ಹೋಗ್ತೇನೆ. ನಮಗೀಗ ಯಾರು ಕಾಂಪಿಟೇಟರ್ಸೇ ಇಲ್ಲ. ಹಾಕಿದ್ದೆ ಕೊಟೇಶನ್, ಕೊಟ್ಟಿದ್ದೆ ಪ್ರಾಜೆಕ್ಟ್. ಹೇಗಿದೆ ದೇಸಾಯಿ ಗ್ರೂಪ್ಸ್? ಬಿರುಗಾಳಿಗೆ ಸಿಕ್ಕಿರೋ ತರಗೆಲೆ ಥರ ಆಗೋಗಿದೆ. ಅವ್ರನ್ನ ಇಷ್ಟಕ್ಕೆ ಬಿಡಬಾರ್ದು. ಈಗ ಹೇಗಿದ್ರು ವಿಜಯ್ ಇಲ್ಲ. ದೇಸಾಯಿ ಗ್ರೂಪ್ಸ್ ಎಲ್ಲ ಪ್ರಾಜೆಕ್ಟ್ಗಳನ್ನೂ ಕಿತ್ಕೊಬೇಕು. ಎಸ್, ಅದು ಅಷ್ಟು ಸುಲಭ ಅಲ್ಲ ಸರ್. ದೇಸಾಯಿ ಗ್ರೂಪ್ ಆಫ್ ಕಂಪ್ನಿಗೆ ಈಗ ಆಲ್ರೆಡಿ ಒಳ್ಳೆ ಹೆಸರಿದೆ. ವಿಜಯ್ ದೇಸಾಯಿ ತೀರ್ಕೊಂಡ ಮೇಲೆ ಎಲ್ಲ ವ್ಯವಹಾರನೂ ವಿಜಯ್ ತಮ್ಮ ವಿನಯ ನೋಡ್ಕೋತಾ ಇದ್ದಾನೆ. ಆಗಲ್ಲ ಅನ್ನೋದು ನನಗೆ ಇಷ್ಟ ಇರಲಿಲ್ಲ. ವಿಜಯ್ ದೇಸಾಯಿ ಸೋಲಾರ್ ಪ್ರಾಜೆಕ್ಟ್ಗೆ ನನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡು ನಾನು ಹೇಳ್ದಾಗೆ ಮೈನಿಂಗ್ ಆಕ್ಟಿವಿಟೀಸ್ ಕೈ ಜೋಡಿಸಿದ್ರೆ ಇವತ್ತು ಜೀವಂತವಾಗಿರ್ತಿದ್ದ. ಅವನ ಯೋಗನೇ ಇರಲಿಲ್ಲ. ಅವ್ರಿಗೆ ಕೆಲವರು ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರೆ. ಅವ್ರನ್ನ ಒಬ್ಬೊಬ್ಬರನ್ನೇ ಆಗಿ ಕೈ ಬಿಡಿಸಿದ್ರೆ ದೇಸಾಯಿ ಗ್ರೂಪ್ಸ್ನ ಕಂಪ್ಲೀಟಾಗಿ ಮುಳುಗಿಸ್ಬೋದು. ಆದರೆ ಕಂಪ್ನಿ ಇಂಡೋರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಗೊತ್ತಾಗಬೇಕು. ಗೊತ್ತಾಗುವಾಗ ಮಾಡಬೇಕು. ಹೇಗೆ ಸಾಧ್ಯ ಸರ್? CCTV ಇಟ್ಟು ತಿಳ್ಕೊಳ್ಳೋ ಥರ ವಿಷಯ ಅಲ್ಲ ಅದು. ಅದು ನನಗೂ ಗೊತ್ತು. ನಮ್ಮ ಕಡೆ ಒಬ್ಬರನ್ನ ಅಲ್ಲಿ ಪ್ಲಾಂಟ್ ಮಾಡಬೇಕು. ಶಂಕರ್ ಸರ್, ದೇಸಾಯಿ ಗ್ರೂಪ್ಗೆ ಕೆಲ್ಸಕ್ಕೆ ಸೇರ್ಬೋದು. ಮ್ಯಾನೇಜರ್ನ ಒಳಗೆ ಹಾಕೊಂಡ್ರೆ ನಮಗೆಲ್ಲ ಸುಲಭ ಆಗುತ್ತೆ. ಅಲ್ಲಿ ಏನೇನು ನಡೆಯುತ್ತೆ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡು. ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ ಸರ್. Qualification is insufficient. ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗೆ ಬೇರೆ ಯಾರನ್ನಾಗೋ ಕಾರಣ ಮಾಡಬೇಕು. ಸರ್, ಎಜುಕೇಷನ್ ಟ್ರ್ಯಾಕ್ ರೆಕಾರ್ಡ್ಗಿಂತ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ವಾ ಸರ್? ಇವರಿಗೆ ಆಫೀಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿ 5 ವರ್ಷದ ಅನುಭವ ಇದೆ ಸರ್. ಮೋರ್ ಓವರ್ ತುಂಬ ಒಬಿಡಿಯಂಟ್ ಆ್ಯಂಡ್ ಪ್ರಾಂಪ್ಟ್ ಸರ್. ಕೆಲಸ ಮಾಡಿದ ಕಡೆ ಎಲ್ಲ ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಸರ್. ಹೌದು ಸರ್, ಓದಬೇಕಾದ್ರೆ ತುಂಬ ಬಡ್ತಾನೆ, ಮನೆ ಜವಾಬ್ದಾರಿ ಬೇಕು. ಅಪ್ಪ ಅಮ್ಮನ ಹೆಲ್ತ್ ಬೇರೆ ಸರಿ ಇರಲಿಲ್ಲ, ಹಾಗಾಗಿ ಜಾಸ್ತಿ ಓದೋದಕ್ಕಾಗಿಲ್ಲ ಸರ್. ಆದರೆ ಕೆಲಸದ ವಿಷಯದಲ್ಲಿ ಯಾವತ್ತೂ ಮೋಸ ಮಾಡಿಲ್ಲ ಸರ್. ಓದ್ ಕಡೆ ಎಲ್ಲ ತುಂಬ ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀನಿ ಸರ್. ಸರ್, ಬೇಕಾದರೆ ಇವ್ರದ್ದು ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್ ಸರ್ಟಿಫಿಕೇಟ್ ಎಲ್ಲ ಇದೆ ಸರ್, ನೋಡಿ ಸರ್. ನೋಡಿ ಸರ್. ಓಕೆ.